Welcome back to Ashok Educational Groups. In this video, I tried to explain a fiction of a boy's courageous action made him to become a hero in a school. I explained very descriptively, so the video will be lengthy. Don't skip and watch completely. You will be able to understand better and answer any question from the lesson. The lesson is A Hero. A Hero written by R.K. Narayan. We shall see the background of this lesson. ಇದು ಒಂದು ಕಾಲ್ಪನಿಕ ಕತೆ. ಆರ್ ಕೆ ನಾರಾಯಣರ ಪ್ರಬಂಧದ ಒಂದು ಆಯ್ದ ಭಾಗ ಎ ಹೀರೋ. ಇದರ ನಾಯಕ ಸ್ವಾಮಿ, ಇನ್ನಿತರು ಸ್ವಾಮಿಯ ತಂದೆ, ತಾಯಿ, ಅಜ್ಜಿ, ಮಗು, ಡಕಾಯಿತ, ಸ್ನೇಹಿತರು, ಉಪಾಧ್ಯಾಯರು ಹಾಗೂ ಮುಖ್ಯೋಪಾಧ್ಯಾಯರು. ಆರ್ ಕೆ ನಾರಾಯಣರ ಕಾಲ್ಪನಿಕ ಕಥೆಯಾದ ಇದು ನಡೆದದ್ದು ದಕ್ಷಿಣ ಭಾಗದ ಸೌತ್ ಇಂಡಿಯನ್ ದಕ್ಷಿಣ ಭಾರತದ ಮಾಲ್ಗುಡಿ ಎಂಬ ಕಾಲ್ಪನಿಕ ಊರಿನಲ್ಲಿ. ಸ್ವಾಮಿಯ ಕುಟುಂಬವು ಮಧ್ಯಮ ವರ್ಗದ ಕುಟುಂಬ. ಸ್ವಾಮಿಯ ತಂದೆ ಶಿಸ್ತು ಮತ್ತು ತಮ್ಮ ಮಾತು ನಡೆಯಬೇಕೆಂಬ ಹಠವುಳ್ಳ ವ್ಯಕ್ತಿ. ಆದರೆ ಸ್ವಾಮಿಯ ತಾಯಿ ಮತ್ತೆ ಅಜ್ಜಿ ಸ್ವಾಮಿಯನ್ನ ಪ್ರೀತಿ, ವಾತ್ಸಲ್ಯ ಮತ್ತು ಮಮತೆಯಿಂದ ನೋಡಿಕೊಳ್ಳುತ್ತಿರ್ತಾರೆ. ಅವರ ನಡುವೆ ನಡೆದಂತಹ ಒಂದು ಘಟನೆ ಇದು ಕತೆ. Now we shall see about the R.K. Narayan. R.K. Narayan is widely considered one of the greatest Indian English novelists. He is known for simple and unpretentious writing style. ಭಾರತದ ಇಂಗ್ಲಿಷ್ ಕಾದಂಬರಿಕಾರರ ಎಂದು ಹೆಸರು ಪಡೆದಿರುವಂತಹ ನಾರಾಯಣರು ಅತ್ಯಂತ ಸಾಮಾನ್ಯ ಹಾಗೂ ಆಡಂಬರವಿಲ್ಲದಂತಹ ಬರವಣಿಗೆಯ ಶೈಲಿಯನ್ನ ಬರೆಯುತ್ತಾರೆ ಮತ್ತು ಹೆಚ್ಚು ಹೆಸರುವಾಸಿ ಪಡೆದಿರುವಂತಹ ವ್ಯಕ್ತಿ. He is best known for his works set in the fictional South Indian town of Malgudi. ಊಹಾತ್ಮಕ ಮತ್ತು ಕಾಲ್ಪನಿಕ ದಕ್ಷಿಣ ಭಾರತದ ಒಂದು ನಗರ ಮಾಲ್ಗುಡಿ ಎಂಬ ಊರಿನಲ್ಲಿ ನಡೆಯುವ ಘಟನೆಗಳನ್ನ ಬರೆದದಕ್ಕೆ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. His works include Swami and his friends, The Bachelor of Arts, and The English Teacher and Financial Expert. ಇವರು ಬರೆದಿರುವಂತಹ ಕೃತಿಗಳು ಸ್ವಾಮಿ ಅಂಡ್ ಫ್ರೆಂಡ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್, ಇಂಗ್ಲಿಷ್ ಟೀಚರ್ ಅಂಡ್ ದ ಫೈನಾನ್ಷಿಯಲ್ ಎಕ್ಸ್ಪೋರ್ಟ್. His novel The Guide is ಅವರ ಕಾದಂಬರಿ ದ ಗೈಡ್ ಎಂಬ ಕಾದಂಬರಿ adapted for film and won Sahitya Academy Award. He highlights social content and provides a feel for social character through everyday life. ಸಾಮಾಜಿಕ ಜೀವನದ ಮುಖ್ಯವನ್ನ ಎತ್ತಿ ಹಿಡಿತಾರೆ ಮತ್ತು ಪ್ರತಿ ಕ್ಯಾರೆಕ್ಟರ್ಗೂ ಪ್ರತಿ ದಿನದ ಘಟನೆಗಳಿಗೂ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. He was nominated to Rajya Sabha and upper house of the India's parliament. ಸೊ ಒಬ್ಬ ಬರಹಗಾರರು ರಾಜ್ಯಸಭಕ್ಕೆ ನಾಮಿನೇಟ್ ಆದಂತ ವ್ಯಕ್ತಿ. Now we shall see A hero. For Swami, events took an unexpected turn. Father looked over the newspaper he was reading under hall lamp and said, Swami, listen to this. News has been received about a bravery of a village lad who, while returning home by the jungle path, who came face to face with a tiger after reading it through. Father looked at Swami fixedly and asked. At early morning, Swami's father was reading newspaper under hall lamp, so that he got news that in that newspaper, so a village lad came to face to face with a tiger. So he looked, after reading that news, he looked at Swami, what he would say. He was expecting to what he would say at Swami. So ಬೆಳಿಗ್ಗೆನೆ ಸ್ವಾಮಿಯ ತಂದೆ ಒಂದು ನ್ಯೂಸ್ ಪೇಪರ್ ಓದುತ್ತಾ ಮನೆಯ ಹಾಲ್ ಲ್ಯಾಂಪ್ ಕೆಳಗೆ ನ್ಯೂಸ್ ಪೇಪರ್ ಓದುತ್ತಾ ಒಂದು ನ್ಯೂಸ್ ರಿಪೋರ್ಟ್ ಅನ್ನ ನೋಡ್ತಾರೆ. ಆ ರಿಪೋರ್ಟ್ ಅಲ್ಲಿ ಏನಿತ್ತಂದ್ರೆ, ಒಂದು ಹಳ್ಳಿಯ ಚಿಕ್ಕ ಹುಡುಗ ಒಂದು ಟೈಗರ್, ಒಂದು ಹಳ್ಳಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಟೈಗರ್ನ ಫೇಸ್ ಟು ಫೇಸ್ ಆಗಿ ನೋಡ್ತಾನೆ. ಆಗ ಏನ್ ನಡೆಯಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ಏನ್ ಹೇಳ್ತಾನೆ ಅಂತ ಹೇಳಿ ದುರುಗಿಟ್ಟಿ ಸ್ವಾಮಿಯ ಕಡೆ ನೋಡ್ತಾ ಇಲ್ಲ. What do you say that, Swami? So he was asked to Swami, what do you say that? I think he must have been a very strong and grown up person
not at all a boy. So sorry, not a boy at all. So ಸ್ವಾಮಿಯನ್ನ ಕೇಳ್ತಾನೆ, ನೀನು ಏನ್ ಹೇಳ್ತಿ ಇದಕ್ಕೆ ಅಂತ ಹೇಳಿ. ಸ್ವಾಮಿ ಹೇಳ್ತಾನೆ, ನಾನು ಯೋಚನೆ ಮಾಡ್ತೀನಿ ಏನಂದ್ರೆ ಆ ಹುಡುಗ ಅಲ್ವೇ ಅಲ್ಲ, ಒಬ್ಬ ದೊಡ್ಡದಾಗಿ ಬೆಳೆದಂತ ವ್ಯಕ್ತಿ ಆಗಿರಬಹುದು. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್ ಫಾದರ್ ಸ್ನೇರ್. ಸೊ ಬಾಯ್ಗೆ ಏನ್ ಹೇಳ್ಕೊತಾನೆ ಅಂದ್ರೆ, ಚಿಕ್ಕ ಹುಡುಗ ಟೈಗರ್ ಜೊತೆ ಯಾವ ರೀತಿ ಫೈಟ್ ಮಾಡಕ್ಕಾಗುತ್ತೆ, ಹೋರಾಡಕ್ಕಾಗುತ್ತೆ. A man may have the strength of an elephant and it to be a coward, whereas another may have the strength of a straw, but if he has courage, he can do anything. So ಸ್ವಾಮಿ ತಂದೆ ಏನ್ ಹೇಳ್ತಿದ್ದಾನೆ ಅಂದ್ರೆ, ಇಲ್ಲ ಬಟ್ ಆನೆಯ ಬಲವುಳ್ಳ ವ್ಯಕ್ತಿಯೂ ಸಹ ಒಂದೊಂದ್ಸಲ ಕೋವರ್ಡ್ ರೀತಿ, ಶಕ್ತಿ ಇಲ್ಲದೆ ಇರೋ ರೀತಿ ಬಚ್ಚಿಡ್ಕೋಬಹುದು. ಬಟ್ ಧೈರ್ಯ ಇದ್ರೆ, ಸ್ಟ್ರೆಂತ್ ಅನ್ನೋದಿದ್ರೆ, ಕರೇಜ್ ಅನ್ನೋದಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ, ಈ ಕ್ಯಾನ್ ಡೂ ಎನಿಥಿಂಗ್, ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ was suggesting. When he replied that he must be a strong and grown up person, but he said no, even having the strength of an elephant can be a coward, but if we have courage, he could be do anything anteli. And he said very loudly and with a great deal of enthusiasm. ಸ್ವಾಮಿಯ ತಂದೆ ಎಷ್ಟು ಲೌಡ್ ಆಗಿ ಜೋರಾಗಿ ಹೇಳ್ತಿದ್ದಾರೆ ಅಂದ್ರೆ, ಸಂತೋಷವಾಗಿ ಎಂಥೂಸಿಯಾಸಮ್ ಆಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅದನ್ನ ಎಲಿಫೆಂಟ್ ಶಕ್ತಿ ಇದ್ರೂ ಸಹ ಕವರ್ಡ್ ಆಗಬಹುದು, ಕರೇಜ್ ಒಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಬಹುದು ಅಂತ. ಬಟ್ ಈ ಚೇಂಜ್ ದ ಸಬ್ಜೆಕ್ಟ್. ಸ್ವಾಮಿ ಗಟ್ಟಿಯಾಗಿ ಹೇಳ್ತಾ ಆ ಸಬ್ಜೆಕ್ಟ್ ನ ಟ್ರೈ ಮಾಡಿ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ. ವಿ ಆರ್ ಬೈಯಿಂಗ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್, ಫಾದರ್ ಕಟ್ ಇನ್. ಸ್ವಾಮಿ ಏನ್ ಹೇಳಿದ್ರೆ, ನಾವು ನಮ್ಮ ಶಾಲೆಯಲ್ಲಿ ಒಂದು ಹೊಸ ಬಾಲ್ಸ್ ಮತ್ತು ಬ್ಯಾಟ್ಸ್ ನ ಕೊಳ್ತಾ ಇದ್ವಿ, ನೀವು ತಗೋತೀರಾ ಅಂತ. ಫಾದರ್ ಕಟ್ ಇನ್. ಸೊ ಅದನ್ನ ಕಟ್ ಮಾಡಿ ಮಧ್ಯಕ್ಕೆ ನಿಲ್ಸಿ, ಯು ಮಸ್ಟ್ ಸ್ಲೀಪ್ ಅನದರ್ ಅಲೋನ್ ಹಿಯರ್ ಆಫ್ಟರ್. ಸೊ ಸ್ವಾಮಿಗೆ ಹೇಳ್ದ ತಂದೆ ಏನ್ ಹೇಳ್ದ ಅಂದ್ರೆ, ಇನ್ನು ಮುಂದೆ ಇಲ್ಲಿಂದ ನೀನು ಒಬ್ಬನೇ ಮಲಗಬೇಕು. ಸ್ವಾಮಿ ರಿಯಲೈಸ್ಡ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಫ್ರಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕೇಮ್ ಎ ಕಮಾಂಡ್. He knew his father's tenacity at such a moment. So ಅದಕ್ಕೆ ಸ್ವಾಮಿ ರಿಯಲೈಸ್ ಆದ ಏನಂದ್ರೆ, ಈ ಮ್ಯಾಟರ್, ಈ ವಿಷಯವು ನನ್ನ ಕಂಟ್ರೋಲ್ ಇಂದ ಬಿಟ್ಟು ಬೇರೆ ಕಡೆ ಹೋಗಿದೆ. ನಮ್ಮ ತಂದೆ ಚಾಲೆಂಜ್ ಮಾಡೋದನ್ನ ಬಿಟ್ಟು ಈಗ ಕಮಾಂಡ್ ಮಾಡಕ್ ಹೋಗ್ತಿದ್ದಾರೆ. ಸೊ ಅವನ ತಂದೆಯ ಕೋಪ ಮತ್ತೆ ಆ ಘಟನೆಗಳ ಬಗ್ಗೆ ಹೆಚ್ಚು ಪರಿಕಲ್ಪನೆ ಇತ್ತು. From the first of next month, I will sleep alone, father. So he said, so okay father, I will sleep from the first of next month. ಮುಂದಿನ ತಿಂಗಳ ಮೊದಲನೇ ತಾರೀಕಿನಿಂದಲೇ ನಾನು ಒಬ್ಬನೇ ಮಲಗ್ತೀನಿ ತಂದೆ ಅಂತ. No, you must do it now. It's a disgraceful sleeping beside granny or mother like a baby. ಸೊ ತಂದೆ ಏನ್ ಹೇಳಿದ್ರು, ಇಲ್ಲ, ನೀನು ಒಂದು ಚಿಕ್ಕ ಮಗು ರೀತಿ, ನಿನ್ನನ್ನ ಹೀಯಾಳಿಸುವಿಕೆಯ ರೀತಿಯಲ್ಲಿ ನೀನು ನಿನ್ನ ಗ್ರ್ಯಾಂಡ್ ಮದರ್ ಮತ್ತೆ ತಾಯಿಯ ಜೊತೆ ಚಿಕ್ಕ ಮಗು ರೀತಿ, ಬೇಬಿ ರೀತಿ ಮಲಗ್ತೀಯಲ್ಲ ದಿನ ಅವ್ರ ಜೊತೆ ಅಂತೇಳಿ, ಇದೊಂದು ಅವಮಾನಕರ ನಿನಗೆ ಅಂತೇಳಿ. ಯು ಆರ್ ಇನ್ ಅ ಸೆಕೆಂಡ್ ಫಾರ್ಮ್ ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ಸೊ ಜೊತೆಗೆ ಏನ್ ಹೇಳ್ತಾರೆ ಅಂದ್ರೆ, ನೀನು ಈಗ ಮಗು ಬೆಳೀತಾ ಇರುವಂತ ಮಗು, ನೀನು ಯಾವ ರೀತಿ ನಿನ್ನ ತಾಯಿ ಮತ್ತೆ ಅಜ್ಜಿ ಯಾವ ರೀತಿ ಬೆಳೆಸಿದ್ದಾರೆ, ನೀನ್ ಯಾವ ರೀತಿ ಬೆಳಿತಿದೀಯ ಅನ್ನೋದು ನನಗೆ ಇಷ್ಟ ಇಲ್ಲ. ನೀನು ಹೊಸ ಜೀವನ, ಹೊಸ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು ಅಂತೇಳಿ. ಈ ಸೈಡ್ ಅಂಡ್ ಲುಕ್ಡ್ ಅಟ್ ಹಿಸ್ ವೈಫ್. ಸ್ವಾಮಿಯ ತಂದೆ ಅವನಿಗೆ ಹೇಳಿ ಅವರ ಹೆಂಡತಿಯ ಕಡೆ ನೋಡ್ತಿದ್ದಾನೆ. ವೈ ಡು ಲುಕ್ ಅಟ್ ಮೀ ವೆಲ್ ಯು ಸೇ ಇಟ್, ಶಿ ಆಸ್ಕ್ಡ್. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ಸೊ ಸ್ವಾಮಿಯ ತಾಯಿ ಏನ್ ಹೇಳ್ತಿದ್ದಾನೆ, ಅವನಿಗೆ ಹೇಳ್ತಾ, ನನ್ನ ಕಡೆ ಯಾಕೆ ನೋಡ್ತಿದ್ದೀರ ಆ ರೀತಿ ಅಂತೇಳಿ. ಅಂಡ್ ಐ ಹಾರ್ಡ್ಲಿ ನೋ ಎನಿಥಿಂಗ್, ನನಗೆ ಸ್ವಾಮಿಯ ಬಗ್ಗೆ ಏನೋ ಗೊತ್ತಿಲ್ಲ, ನೀವೇನ್ ಹೇಳ್ತಿದ್ದೀರ ಅಥವಾ ಏನ್ ನಡೀತು ಅಂತ ಹೇಳಿ. Swami's father sat gloomingly gazing at the newspaper on his lap. So ಅದ್ರ ಕಡೆನೆ, ನ್ಯೂಸ್ ಪೇಪರ್ ಕಡೆನೆ ಅದ್ರ ಕಡೆ ಕಠೋರವಾಗಿ ನೋಡುತ್ತಾ, ಗ್ಲೂಮಿಂಗ್ ಮಾಡುವಂತ ಅದ್ರ ಕಡೆ ನೋಡ್ತಾ ಕೂತಿದ್ದಾರೆ. ಸ್ವಾಮಿ ರೋ ಸೈಲೆಂಟ್ಲಿ tiptoed to his bed in the passage.
Granny was sitting up in her bed and remarked, "Why are you already feeling sleepy? Don't you want to hear a story?" So ಸ್ವಾಮಿ ತಂದೆ ನ್ಯೂಸ್ ಪೇಪರ್ ಕಡೆನೆ ನೋಡ್ತಿರ್ಬೇಕಾದ್ರೆ ಸ್ವಾಮಿ got up silently and he moved tiptoed means he moved very slowly, silently, without making noise, to come to know others. So he moved to his bed where granny was sitting, and she asked, "Are you feeling sleepy already? So don't you want to hear a story?" ಅಂದ್ರೆ ಅವ್ನು ಮೆಲ್ಲಿಗೆ ಎದ್ದೇಳಿ ಯಾರಿಗೂ ಕೇಳಿಸಿದ್ರೆ ಸೈಲೆಂಟ್ ಟಿಪ್ ಟಾಡ್ ಮೀನ್ಸ್ ಮೆಲ್ಲಿಗೆ ಮೆಲುಗಾಲಲ್ಲಿ ನಡ್ಕೊಂಡು ಹೋಗ್ಬಿಟ್ಟಾನೆ. ಅವನ ಪ್ಯಾಸೇಜ್ ಹತ್ರ ಹೋಗಿ ಅವನ ಎಲ್ಲಿ ಮಲ್ಕೋತಾನೆ ಅಲ್ಲಿ ಹೋಗಿ ಕೂರ್ತಾನೆ. ಅಲ್ಲಿ ಕೂರ್ಬೇಕಾದ್ರೆ ಅಜ್ಜಿ ಕೂತಿರ್ತಾಳೆ. ಅಜ್ಜಿ ಕೇಳ್ತಾರೆ, ನಿನ್ಗೆ ಅವಲೇ ನಿದ್ದೆ ಬರ್ತಿದ್ಯಾ? ನಿನ್ ಕತೆ ಏನು ಕೇಳೋದು ಬೇಡವಾ ಮಗು ಅಂತೇಳಿ. ಸ್ವಾಮಿ ಮೇಡ್ ಎ ವೈಲ್ಡ್ gesticulations to silence his granny, but that good lady saw nothing. ಸೊ ಸ್ವಾಮಿ ಏನ್ ಹೇಳ್ತಾನೆ ಅಂದ್ರೆ ಕನ್ಸನ್ನೆ ಮಾಡ್ತಾನೆ. ಗೆಸ್ಟಿಕ್ಯುಲೇಷನ್ಸ್ ಅಂದ್ರೆ ಸನ್ನೆ ಮಾಡುವಂತದ್ದು, ಸುಮ್ನೆ ಇರು ಅಂತ ಹೇಳಿ. ಅಂಡ್ ಅದ್ರ ಬಗ್ಗೆ ಏನು ಅಜ್ಜಿಗೆ ಗೊತ್ತಿರ್ಲಿಲ್ಲ. ಸೊ ಸ್ವಾಮಿ threw himself on his bed and pulled the blanket over his face. ಸೊ ಅದ್ರ ಮುಂದೆ ಇದ್ರ ಮೇಲೆ ಬೆಡ್ ಮೇಲೆ ಮಲ್ಕೋಬಿಟ್ಟು ಬಿದ್ದೋಗ್ಬಿಟ್ಟು ಹಂಗೆ ಊರಾಗ ಮಲ್ಕೋತಾರಲ್ಲ ಗಟ್ಟಿ ಜೋರಾಗಿ ಮಲ್ಕೋಬಿಟ್ಟು ಬ್ಲಾಂಕೆಟ್ ನ ಸುತ್ಕೊಬಿಡ್ತಾನೆ. ಸೊ ಮಕದವರೆಗೂ ಬ್ಲಾಂಕೆಟ್ ನ ಹಾಕೋತಾನೆ. ಈ ಸ್ಲೆಪ್ಟ್ he was acting like a sleepy. Then he said, don't cover your face. Are you really very sleepy? Swami leaned over and whispered. ಸೊ ಅಜ್ಜಿ ಅವನ ಜೊತೆ ವಿಸ್ಪರ್ಡ್ ಅಂದ್ರೆ ಮಾತಾಡ್ತಾ ಇರಲಿ, ಬಾಯಲ್ಲಿ ಅವ್ರಿಬ್ರು ಮಾತ್ರ ಕೇಳಿಸೋ ರೀತಿ ಮಾತಾಡ್ಕೋತಾ ಇದಾರೆ. ಹೇಳ್ತಿದ್ರು ಏನಂದ್ರೆ, ಮಕ್ಕದ ಮೇಲೆ ಇದು ಹಾಕೋಬೇಡ, ಬ್ಲಾಂಕೆಟ್ ನ ಹಾಕೋಬೇಡ, ನಿನ್ ನಿಜವಾಗ್ಲೂ ನಿದ್ದೆ ಬರ್ತಿದ್ಯಾ, ನಿಜವಾಗ್ಲೂ ನಿದ್ದೆ ಮಾಡ್ತಿದ್ಯಾ ನೀನು ಅಂತ. ಸೊ ಪ್ಲೀಸ್, ಸ್ವಾಮಿ said, please shut up granny, don't talk to me, and don't let me anyone call me even if I don't sleep at I shall die. ಸೊ ಏನ್ ಹೇಳಿದೆ ಅಂದ್ರೆ, ಪ್ಲೀಸ್ ಗ್ರಾನಿ ನನ್ನನ್ನ ಡಿಸ್ಟರ್ಬ್ ಮಾಡಬೇಡಿ, ಸುಮ್ಮನೆ ಇರು ಗ್ರಾನಿ, ನೀನ್ ಮಾತಾಡ್ಬೇಡ ನನ್ನ ಜೊತೆ ಅಂತ ಹೇಳಿ. ಅಂಡ್ ಡೋಂಟ್ ಲೆಟ್ ಎನಿವನ್, ಯಾರೇ ಬಂದು ಕರೆದ್ರು ನನ್ನ ಎಬ್ಸ್ಬೇಡ್ರಿ, ನನ್ನ ಡಿಸ್ಟರ್ಬ್ ಮಾಡಬೇಡ್ರಿ. ಅಂಡ್ ಒಂದ್ಸಲ ಈಗ ನಾನು ನಿದ್ದೆ ಮಾಡಿಲ್ಲ ಅಂದ್ರೆ ನೋಡ್ ನಾನು ಸತ್ತೋಗ್ಬಿಡ್ತೀನಿ ಅಂತೇಳಿ. ದಟ್ ಮೀನ್ಸ್ ಇಫ್ ಐ ಡೋಂಟ್ ಸ್ಲೀಪ್ ರೈಟ್ ನೌ, ನನ್ ತಾಳಕ್ ಆಗೋದಿಲ್ಲ, ನಿದ್ದೆ ಮಾಡ್ಲೇಬೇಕು ಈಗ ಅಂತೇಳಿ. He turned over and snored under the blanket till he found his blanket pulled away. Presently his father came and stood over him. Swami get up. ಸೊ ಏನ್ ನಡೀತಂದ್ರೆ, ಅವನು ಬ್ಲಾಂಕೆಟ್ ನ ಸುತ್ಕೊಬಿಟ್ಟಿದ್ದಾನೆ, ಮಕ್ಕಕ್ಕೆ ಸುತ್ಕೊಂಡು ಸ್ನೇರ್ಡ್ ಅಂದ್ರೆ ಸೌಂಡ್ ಮಾಡ್ತಿದ್ದಾನೆ. ಗೊರ್ಕೆ ಹಾಕ್ತಾರಲ್ಲ, ನಿದ್ದೆ ಗೊರ್ಕೆ ಮಾಡ್ತಾರಲ್ಲ ಆ ರೀತಿ ಸೌಂಡ್ ಮಾಡ್ಕೊಂಡು ನಿದ್ದೆ ಮಾಡೋ ರೀತಿಲಿ ಆಕ್ಟ್ ಮಾಡ್ತಾ ಇದ್ದಾನೆ. ಬಟ್ ಎಲ್ಲಿವರೆಗೂ ಅಂದ್ರೆ ಅವನ ಬ್ಲಾಂಕೆಟ್ ನ ಫುಲ್ ಎಳೆಯೋವರೆಗೂ. ಎಳೆದು ನೋಡೋ ಮೇಲೆ ಗೊತ್ತಾಯ್ತು ಏನಂದ್ರೆ, ಸ್ವಾಮಿಯ ತಂದೆ ಬಂದಲ್ಲಿ ನಿಂತ್ಕೊಂಡಿದ್ದಾನೆ, ಕೇಳ್ತಿದ್ದಾನೆ, ನೀನು ಗೆಟ್ ಅಪ್, ಎದ್ದೇಳು ಅಂತೇಳಿ. ಸೊ ವೆನ್ he tiptoed to his passage, he slept off. He was trying to be pretending to be a slept off person, but his father came and said, Swami, get up. Before that, Granny asked, are you sleeping very sleepy? Are you really very sleepy and don't want to hear a story and don't act and don't cover blanket on your face? But he said, shut up Granny, I want to sleep. And this picture shows that how he went on and trying to be pretending to be a sleepy. Swami looked at Granny, hesitated for a moment, and followed his father into the office room. And on the way, he looked at his mother, and she said, why do you take him to the office room? So ಸ್ವಾಮಿ ತಂದೆ ಬಂದೋಗಿ ಎದ್ದೇಳಿಸಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಜ್ಜಿ ಹೆಸಿಟೇಟ್ ಮಾಡ್ಕೊಳ್ಳೋ ರೀತಿ ಅಜ್ಜಿನ ನೋಡ್ತಾ ಇದ್ದಾನೆ, ಗುರಾಯಿಸ್ಕೊಂಡು ಹೋಗ್ತಾ ಇದ್ದಾನೆ ಆಫೀಸ್ ರೂಮ್ ಹೇಳಿ. ಬಟ್ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಆಫೀಸ್ ರೂಮ್ಗೆ ಮನೆಯಲ್ಲೇ ಇರುವಂತ ಒಂದು ಸಣ್ಣ ರೂಮ್,
ತಾಯಿ ಕಡೆ ನೋಡ್ತಾರೆ. ತಾಯಿ ಕೇಳಿದ್ರು ಸ್ವಾಮಿ ತಾಯಿ, ವೈ ಯು ಟೇಕ್ ಇನ್ ಟು ದಿ ಆಫೀಸ್ ರೂಮ್, ಯಾಕೆ ಅವನ ಆಫೀಸ್ ರೂಮ್ ಕರ್ಕೊಂಡು ಹೋಗ್ತಿದ್ದೀರಾ? He can sleep in the hall, I think. Father said. Father said, and Swami's slunk. ಸೊ ಅದನ್ನ ಸ್ವಾಮಿ ತಾಯಿ ಕೇಳ್ತಿದಾರೆ, ಇಲ್ಲೇ ಮಲಗ್ಬೋದಲ್ಲ, ಹಾಲಲ್ಲೇ ಮಲಗ್ಬೋದು ಅವನು ಅಂತೇಳಿ. ಸ್ವಾಮಿ said to the sleep in hall. Your office room is very dusty and there may be scorpions behind books. ಸೊ ಅದಕ್ಕೆ ಸ್ವಾಮಿ ಏನ್ ಹೇಳ್ತಿದ್ದಾನೆ, ತಂದೆ ನಿನ್ನ ಆಫೀಸ್ ರೂಮ್ ಅಲ್ಲಿ ಕೆಲವು ಸ್ಕಾರ್ಪಿಯನ್ಸ್ ಸಹ ಇರಬಹುದು, ಆ ಬುಕ್ ಅಲ್ಲಿ ಡಸ್ಟ್ ಇದಾವೆ, ಡಸ್ಟ್ ಇದೆ, ಸ್ಕಾರ್ಪಿಯನ್ಸು, ಸೊಳ್ಳೆಗಳು ಏನೆಲ್ಲ ಬೇರೆ ಬೇರೆ ಕಸ ಎಲ್ಲ ಇದೆ, ನಾನು ಮಲಗೋದಕ್ಕೆ ಇಷ್ಟ ಇಲ್ಲ ಅಂತೇಳಿ. when he was taking to the office room, so he looked at hesitated towards grandma, and his mother also asked why you are taking him to the office room, let him to sleep in hall only. But he asked his father, so your room is very dusty, your office room is very dusty and there may be scorpions in the books, and can I have a lamp burning in the room? Father said, no, you must learn not to be afraid of the darkness. Will you at least leave the door open? ಸೊ ಕೇಳ್ತಿದ್ದಾನೆ ತಂದೆಗೆ, ನಾನು ಅಟ್ಲೀಸ್ಟ್ ಒಂದು ಲ್ಯಾಂಪ್ ಅನ್ನಾದ್ರೂ ಇಟ್ಕೋಬೋದ ರೂಮ್ ಅಲ್ಲಿ ಅಂತ ಹೇಳಿ. ಸೊ ಏನ್ ಹೇಳಿದ್ರೆ, ನೋ ಇಟ್ಕೊಳಕ್ ಸಾಧ್ಯ ಇಲ್ಲ, ನೀನು ಕತ್ತಲಲ್ಲಿ ಮಲಗುವುದನ್ನ ಕಲಿಬೇಕು, ಅಂದ್ರೆ ಕತ್ತಲಿಗೆ ಭಯ ಪಡುವುದನ್ನ ಬಿಡಬೇಕು ಅಂತೇಳಿ. ಸೊ ಕೊನೆಗೆ ಹೇಳ್ತಾನೆ, ಅಟ್ಲೀಸ್ಟ್ ನನಗೆ ಆ ಡೋರ್ ಆದ್ರೂ ಓಪನ್ ಆಗಿ ಇಟ್ಟಿರ್ತೀರಾ ಅಂತೇಳಿ. ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್ ಅಟ್ ನೈಟ್. ಸೊ ಏನಂದ್ರೆ, ನನಗೆ ಪ್ರಾಮಿಸ್ ಮಾಡ್ಬೇಕು, ಆದ್ರೆ ಪ್ರಾಮಿಸ್ ಮಾಡ್ಬೇಕು ಏನಂತಂದ್ರೆ, ಮಧ್ಯರಾತ್ರಿಯಲ್ಲಿ ನಿನ್ನ ಬೆಡ್ ನ ಮುಚ್ಕೊಂಡು ಹೋಗಿ ಅಜ್ಜಿ ಜೊತೆ ಮಲಗಬಾರದು ಅಂತ. ಹಿ ವಾಸ್ ಪೇನ್ಡ್ ಅಂಡ್ ಆಂಗ್ರಿ. ಸೊ ಸ್ವಾಮಿಗೆ ತುಂಬಾ ನೋವು ಮತ್ತೆ ಕೋಪಗೊಂಡ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ಸ್ ಸ್ಟೋರಿ. ಸೊ ಅವನಿಗೆ ತುಂಬಾ ಕೋಪ ಬಂತು. ಇವನಿಗೆ ಏನ್ ಕೋಪ ಬಂತಂದ್ರೆ, ಆ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಿದ್ದ, ಆ ಟೈಗರ್ ಸ್ಟೋರಿನ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದ್ದಕ್ಕೆ ಕೋಪ ಬಂತು. He was taken to the office room and he was asked that let the door open, and but he gave permission for open the door, and he took a promise that Swami's father took a promise that he should not roll up his bed and run to the granny's side. As the night advanced and silence in the house door deepened, his heart beat faster. ಸೊ ರಾತ್ರಿ ಆಗ್ತಿದ್ದಂಗೆ ಸೈಲೆನ್ಸ್ ಅವನ ಮನೆಯನ್ನ ಕವರಿಸ್ತು. ಡೀಪೆಂಡ್ ಸೈಲೆನ್ಸ್ ತುಂಬಾ ಹೆಚ್ಚುತ್ತಾ ಬಂತು. ಹೆಚ್ಚುತ್ತಿದ್ದಂಗೆ ಅವನಿಗೆ ಹಾರ್ಟ್ ಬೀಟ್, ಎದೆ ಬಡಿತ ಜಾಸ್ತಿ ಆಗ್ತಾ ಹೋಯ್ತು. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಸೊ ಕತ್ತಲು ಹೆಚ್ಚಾಗ್ತಿದ್ದಂಗೆ ಅವನ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಅವನಿಗೆ ನೆನಪಿಗೆ ಬರ್ತಾ ಇತ್ತು ಅವನು ಕೇಳಿದಂತ ಡೆವಿಲ್ ಸ್ಟೋರಿ, ಗೋಸ್ಟ್ ಸ್ಟೋರಿಗಳೆಲ್ಲ ಅವನಿಗೆ ಈಗ ನೆನಪಿಗೆ ಬರ್ತಾ ಇದೆ. ಹೌ ಆಫ್ಟನ್ ಹಿಸ್ ಚಮ್ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನಿಯನ್ ಟ್ರೀ ಅಟ್ ಈಸ್ ಸ್ಟ್ರೀಟ್ ಎಂಡ್. ಸೊ ಈಗ ಒಬ್ಬ ವ್ಯಕ್ತಿ ಅಂತ, ಮಗು ಅಂತ, ಚಮ್ಮನಿ ಅಂತ ಹೇಳಿ. ಸೊ ಅವನ ಮನೆ ಹಿಂದ್ಗಡೆ ಚಮ್ಮನಿ ಅನ್ನೋ ಹುಡುಗ ಒಂದು ದೆವ್ವವನ್ನ ನೋಡಿರ್ತಾನೆ ಬನಿಯಾನ್ ಟ್ರೀಯಲ್ಲಿ. ಅದು ಅವನಿಗೆ ನೆನಪು ಬರ್ತಾ ಇದೆ. ಅಂಡ್ ವಾಟ್ ಅಬೌಟ್ ಪೂರ್ ಮನಿಶಾಮಿಸ್ ಫಾದರ್ who spat out blood because the devil near the river's edge slapped his cheek when he was returning home late one night. ಸೊ ಒಂದು ದಿನ ಮನಿಯಾನ್ಸ್ನ ತಂದೆ ಮನೆಗೆ ರಿಟರ್ನ್ ಆಗ್ತಿರ್ಬೇಕಾದ್ರೆ ರಿವರ್ಸ್ ನ ಹೆಡ್ಜ್, ನದಿಯ ದಂಡೆಯ ಮೇಲೆ ಒಂದು ಡೆವಿಲ್ ಬಂದು ಅವನ ಕೆನ್ನೆಗೆ ಬಡಿದಿತ್ತು. ಅಲ್ಲಿ ಸ್ಪಾಟ್ ಡೆತ್ ಆಗಿದ್ದ. ಸೊ ಅದು ನೆನಪಿಗೆ ಬರ್ತಾ ಇದೆ. when the silence is advanced in his house and his heart beat started to faster, and he was remembering devil stories. So he got remembered one Mani saw a devil on the banyan tree and Manian's father was spot dead, and so on. And so his thoughts continued. So ಅವನ ಯೋಚನೆಗಳು ಮುಂದುವರಿತಾ ಇದ್ದವು. He was faint with fear. A ray of light from the street lamp strayed in and cast shadow on the wall. So ಅವನಿಗೆ
ಆ ಕಥೆಗಳು ಯೋಚನೆಗಳು ಮುಂದುವರಿತಾ ಯಾವ ರೀತಿ ಆ ಸ್ಟ್ರೀಟ್ ಲೈಟು ಮತ್ತೆ ಸ್ಟ್ರೀಟ್ ಲ್ಯಾಂಪು ಇದಾವೆ ಅಂತ ಹೇಳ ನೆನಪಿಗೆ ಬರ್ತಾ ಇತ್ತು. ಥ್ರೋ ದ ಸ್ಟಿಲ್ನೆಸ್ of all kinds of noises reached his ears to ticking of clock, rustle of trees, snoring sound, and some wages night insects humming. ಸೊ ಅವನಿಗೆ ಶಬ್ದಗಳು ಕೇಳಿಸ್ತಾ ಇದಾವೆ. ಯಾವ್ಯಾವ ಅಂದ್ರೆ ನಾಯ್ಸ್ ಎಲ್ಲ ರೀಚ್ ಆಗ್ತಿದೆ ಅವನ ಕಿವಿಗೆ. ಏನಂದ್ರೆ ಕ್ಲಾಕ್ ಬಡಿಯುವುದು, ರಸ್ಟಲ್ ಆಫ್ ದ ಟ್ರೀಸ್ ಮರಗಳ ಗಾಳಿ, ಸ್ನೋರಿಂಗ್ ಸೌಂಡ್ ಗೊರಕೆಯ ಶಬ್ದ, ಅಂಡ್ ವೇಜೂಸ್ ನೈಟ್ ಇನ್ಸೆಕ್ಟ್ಸ್ ರಾತ್ರಿಯಲ್ಲಿ ಇನ್ಸೆಕ್ಟ್ಗಳ ಶಬ್ದ. ಅಂಡ್ ಹಿ ಕವರ್ಡ್ ಹಿಮ್ಸೆಲ್ಫ್ ಸೊ ಕಂಪ್ಲೀಟ್ಲಿ ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಸೊ ಅವನ ಬ್ಲಾಂಕೆಟ್ ನ ಫುಲ್ ಆಗಿ ಕವರ್ ಮಾಡ್ಕೊಬಿಟ್ಟು ಸುತ್ಕೊಬಿಟ್ಟಿದ್ದಾನೆ. ಎಲ್ಲಿ ಅಂದ್ರೆ ಅವನ್ ಬ್ರೀತ್ ಹಾರ್ಡ್ ಆಗಿ ಇವನ್ ಉಸಿರಾಡೋದಕ್ಕೆ ಕಷ್ಟ ಆಗೋ ರೀತಿಯಲ್ಲಿ. ಸೊ ವೆನ್ ಹಿ ವಾಸ್ ರಿಮೆಂಬರಿಂಗ್ ಆಲ್ ಹಿಸ್ ಗೋಸ್ಟ್ ಸ್ಟೋರೀಸ್ which he had heard, so his thoughts are continued and he getting fear. So he was hearing some sounds from the outside and even some noises from a clock, snoring sound, wages, insects humming, and he was covered his blanket completely, even he could hardly breathe. Every moment he expected the devils to come up to carry him away. ಸೊ ಅವನಿಗೆ ಪ್ರತಿ ಸಲನು ಪ್ರತಿ ಮೂಮೆಂಟ್ ಯಾವ ರೀತಿ ಅವ್ನ ಕಾಣ್ತಿದೆ, ಯಾವ ರೀತಿ ನೆನಪು ಬರ್ತಿದೆ ಅಂದ್ರೆ ದೆವ್ವಗಳು ಬಂದು ಅವನನ್ನ ಹೊತ್ತುಕೊಂಡು ಹೋದಂತೆ ನೆನಪಿಗೆ ಬರ್ತಿದೆ. There was instance of his old friend in the 4th class who suddenly disappeared and was said to have been carried off by a ghost to Shame or Nepal. ಸೊ ಇವನಿಗೊಂದು ಕಥೆ, ಇವನಿಗೊಂದು ಸ್ನೇಹಿತನ ಘಟನೆ ನೆನಪು ಬರ್ತಿದೆ ಅಂದ್ರೆ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಂತ ಒಂದು ಸಣ್ಣ ಮಗು ಡಿಸಫಿಯರ್ ಕಳೆದೋಗ್ಬಿಟ್ಟಿದ್ದ. ಎಲ್ಲಿ ಅವನನ್ನ ಒಂದು ದೆವ್ವ ಸೇನ್ ಅಥವಾ ನೇಪಾಳ್ಗೆ ತಗೊಂಡೋಗಿತ್ತು ಅಂತ ಹೇಳಿ ಕೇಳಿದ್ದ. ಅದು ನೆನಪು ಬರ್ತಿದೆ. ಸ್ವಾಮಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ ದೇರ್. ಸೊ ಆ ಭಯಕ್ಕೆ ಎದ್ಬಿಟ್ಟು ಅವನ ಬೆಡ್ ನ ಅವನ ಬೆಂಚ್ ಕೆಳಗೆ, ಎಲ್ಲಿ ಬೆಂಚ್ ಮೇಲೆ ಮಲಗಿದ್ನಲ್ಲ ಬೆಂಚ್ ಕೆಳಗೆ ಹಾಕೊಂಡು ಕ್ರೌಂಚ್ಡ್ ಅಂದ್ರೆ ಮುರಿದುಕೋಬಿಟ್ಟ. It seems to be a much safer place. He shut his eyes tight and encased himself in his blanket. Once again, unknown to himself, fall asleep. And in sleep, he was racked with nightmares. So, ಆ ಬೆಂಚ್ ಕೆಳಗೆ ಮಲಗ್ತಿದ್ದಂಗೆ ಗಟ್ಟಿಯಾಗಿ ಕಣ್ಣುಗಳನ್ನ ಮುಚ್ಕೊಂಡು ಆ ಬ್ಲಾಂಕೆಟ್ ನ ಗಟ್ಟಿಯಾಗಿ ಕವರ್ ಮಾಡ್ಕೊಂಡ. ಸೊ ಇವನು ಗೊತ್ತಿಲ್ದೇನೆ, ಅನ್ನೌನ್ ಟು ಹಿಮ್ಸೆಲ್ಫ್ ಫಾಲ್ ಅಸ್ಲೀಪ್, ಗೊತ್ತಿಲ್ದೇನೆ ನಿದ್ದೆಗೆ ಜಾರ್ಬಿಟ್ಟ. ಆ ನಿದ್ದೆಯಲ್ಲೂ ಸಹ ಅವನಿಗೆ ಕನಸುಗಳು ಬೀರ್ತಿದಾವೆ. ನೈಟ್ ಮೇರ್ಸ್ ಅಂದ್ರೆ ಕೆಟ್ಟ ಕನಸುಗಳು ಬರ್ತಿದಾವೆ ಅವನಿಗೆ. ಸೊ he was very afraid to sleep in his father's office. So while he was sleeping, he got afraid. So he moved into the under that bench. So under that bench, he closed his eyes tightly and he closed his blanket tightly and he fall asleep unknowingly. Though he was fall asleep, nightmares are there. Tiger was chasing him. His feet stuck to the ground. ಸೊ ಅವನ ಕನಸಲ್ಲಿ, ನೈಟ್ ಮೇರ್ಸ್ ಅಲ್ಲಿ ಯಾವ ರೀತಿ ಕನಸು ಬರ್ತಿದೆ ಅಂದ್ರೆ ಒಂದು ಟೈಗರ್, ಹುಲಿ ಅವನನ್ನ ಚೇಸ್ ಮಾಡ್ತಿದ್ದಂಗೆ ಅಂಡ್ ಸ್ಟಕ್ ಇನ್ ಟು ದ ಗ್ರೌಂಡ್, ಒಂದು ಗೂಣಿಯಲ್ಲಿ ಬಿದ್ದಂಗೆ ಬರ್ತಿದೆ ಕನಸು. He tried to escape but his feet would not move and tiger was at his back and he could hear its claws scratch the ground and scratch, and then he loud. Swami tried to open his eyes but his eyelids not open and the nightmare continued. It threatens to Swami groaned in the despair. ಸೊ ಅವನಿಗೆ ಒಂದು ಹುಲಿ ಚೇಸ್ ಮಾಡ್ತಿದ್ದಂಗೆ ಕನಸು ಬರ್ತಿದೆ. ಅವನು ಓಡ್ತಾ ಹೋಗ್ತಾ ಗುಣಿಗಳಿಗೆ ಬಿದ್ದ, ಗುಣಿಯಿಂದ ಎದ್ದೇಳಕ್ ಆಗ್ತಿಲ್ಲ. ಇವನ್ ಈ ಕಾಂಟ್ ಮೂವ್ ಹಿಸ್ ಲೆಗ್ಸ್, ಅವನ ಕಾಲುಗಳನ್ನು ಅಲುಗಾಡಿಸಕ್ಕೂ ಆಗ್ತಿರ್ಲಿಲ್ಲ. ತುಂಬಾ ಕಷ್ಟ ಪಡ್ತಿದ್ದಾನೆ ಬಟ್ ಆಗಿಲ್ಲ. ಬಟ್ ಅವನಿಗೆ ಕೇಳಿಸ್ತಾ ಇದೆ ಏನಂದ್ರೆ ಹುಲಿ ಬಂದು ಕೆಳಗೆ ಸ್ಕ್ರಾಚ್ ಮಾಡ್ತಿದ್ದಂಗೆ, ಆ ಮಣ್ಣನ್ನ ಎಳಿತಲ್ಲ ಗಟ್ಟಿಯಾಗಿ ಉಗುರುಗಳಲ್ಲಿ ಸ್ಕ್ರಾಚ್ ಮಾಡ್ತಿದ್ದಂಗೆ ಆ ಸೌಂಡ್ ಕೇಳಿಸ್ತಾ ಇದೆ ಅವನಿಗೆ. ಬಟ್ ಅವನು ಐಸ್ಗಳನ್ನ ಅವನ ಕಣ್ಣನ್ನ ಓಪನ್ ಮಾಡಕ್ ಟ್ರೈ ಮಾಡ್ತಿದ್ದಾನೆ ಬಟ್ ಈ ಕಾಂಟ್ ಓಪನ್ ಮಾಡಕ್ ಆಗಿಲ್ಲ. ಅಂಡ್ ಈ ಕಂಟಿನ್ಯೂಡ್ ಇನ್ ನೈಟ್ ಮೇರ್. ಸೊ ಆ ಕನಸು ಕಂಟಿನ್ಯೂ ಆಗ್ತಾ ಇದೆ. ಅವನಿಗೆ ಈ ಥ್ರೆಟೆಂಡ್, ಸೊ ಆ ರೀತಿ ಒಂದು ಏನೋ ಒಂದು
ಹುಲಿ ಏನೋ ಮಾಡ್ದಂಗೆ ಏನೋ ಆಯ್ತು ಅದ್ದಂಗೆ ಅವನಿಗೆ ಆ ರೀತಿ ನೋವಾದಂಗೆಲ್ಲ ಫೀಲ್ ಆಗ್ತಿದೆ. He was in a nightmare that a tiger was chasing him and he fall into the ground. So in that ground he could not able to escape, even he can't move his legs. So that time he was heard that scratching sound of the tiger's claw, and he tried to open his eyes, but his eyelids did not open. He continued his nightmare. He opened his eyes. He put his hand out to feel his granny's presence at his side, as was his habit. But he was only touched the wooden leg of the bench, and he fainted with fright. So ಇವನ್ ಆ ನೈಟ್ಮೇರ್ ಇಂದ ತಪ್ಸ್ಕೊಳ್ಳೋದಕ್ಕೆ ಕಣ್ಣು ಓಪನ್ ಮಾಡ್ದ. ಬಟ್ ಓಪನ್ ಮಾಡಿ ಇವನ್ಗೊಂದು ಹ್ಯಾಬಿಟ್ ಇತ್ತು, ರಾತ್ರಿಯಲ್ಲಿ ಪಕ್ಕದಲ್ಲಿ ಅಜ್ಜಿ ಇದ್ರಳೋ ಇಲ್ವೋ ಅಂತೇಳಿ ಕೈಯನ್ನ ತಡುವಂಥದ್ದು, ಕೈಯಲ್ಲಿ ಹುಡುಕುವಂಥದ್ದು. ಬಟ್ ಹ್ಯಾಬಿಟ್ ಇಂದ ಹುಡುಕ್ದ, ಬಟ್ ಅವ್ನಿಗೇನು ಸಿಗ್ಲಿಲ್ಲ. ಒಂದು ಲೆಗ್ ಸಿಕ್ತ, ಅಂದ್ರೆ ವುಡನ್ ಲೆಗ್, ಆ ಬೆಂಚ್ ಕೆಳಗೆ ಮಲಗಿದ್ನಲ್ಲ ಆ ವುಡನ್ ಲೆಗ್ ಸಿಕ್ತ ಅವನಿಗೆ. ಫೇಟೆಡ್ ವಿತ್ ಫ್ರೈಟ್, ಆ ಭಯದಿಂದ ಅವನಿಗೆ ಬೆವರು ಬರುವಷ್ಟು ಭಯ ಆಗೋಯ್ತು. He moved to the edge of the bench and stared into the darkness. ಸೊ ಅಲ್ಲಿಂದ ಎಡ್ಜಿಗೆ, ಅದರ ಕೊನೆಗೆ, ಬೆಂಚ್ ಕೊನೆಗೆ ಹೋಗಿ ಕೊನೆಗೆ ಜರುಗಿದಾದ್ಮೇಲೆ ಆ ಇದ್ರ ಕತ್ತಲಲ್ಲಿ ಕಣ್ಣು ಓಪನ್ ಮಾಡಿದ. ಎಲ್ಲ ಕತ್ತಲಿತ್ತು. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಏನೋ ಒಂದು ನೆರಳು ಮೂವ್ ಆಗ್ತಾ ಇದ್ದಂಗೆ ಕಾಣಿಸ್ತು. ಹಿ ಲೇ ಗೇಜಿಂಗ್ ಅಟ್ ಇನ್ ದ ಹಾರರ್. ಸೊ ಅವನು ಅದನ್ನೇ ನೋಡ್ಕೊಂಡು ಕೂತಿದ್ದಾನೆ. He realized that the devil would presently pull him out and tear him. ಸೊ ಅವನನ್ನು ಏನು ದೆವ್ವ ಬಂದು ಅವನ್ನ ಎಳೆದು ತಿನ್ನೋ ರೀತಿ ಅನಿಸ್ತಿದೆ. ದೆವ್ವ ಬಂದಿದೆ ಅವನು ಹೇಳ್ಕೊಂಡು ಹೋಗೋದಿಕ್ಕೆ ಅಂತ. As it come near, he crawled out from the under the bench and hacked it in all his might and used his teeth on it like a mortal weapon. ಸೊ ಅದನ್ನ ನೋಡ್ತಿದ್ದಂಗೆ ಇವನಿಗೆ ಏನೋ ಒಂದು ದೆವ್ವ ಬಂದು ಇವನು ಹೇಳ್ಕೊಳ್ಳೋ ರೀತಿ ನೋಡ್ತಾ ಇದ್ದ. ಇವನು ಅದನ್ನ ನೋಡಿದ್ದಲ್ಲೇ ಅದನ್ನ ಹ್ಯಾಂಗ್ಡ್, ಅಂದ್ರೆ ಅದನ್ನ ಕಾಲನ್ನ ಗಟ್ಟಿಯಾಗಿ ಇಟ್ಕೊಬಿಟ್ಟು ಕಚ್ಬಿಟ್ಟು ಅವನ ಶಕ್ತಿ, ಆಲ್ ಈಸ್ ಮೈಟ್ ಅಂದ್ರೆ ಆ ಶಕ್ತಿ ಪೂರ್ವಕವಾಗಿ ಅವನ ಹಲ್ಲುಗಳ ಸಹಾಯದಿಂದ ಮೋಟಲ್ ವೆಪನ್ ರೀತಿ ಆ ಕಾಲುಗಳನ್ನ ಗಟ್ಟಿಯಾಗಿ ಕಚ್ಬಿಟ್ಟ. ಸೊ ವೆನ್ ಹಿ ವಾಸ್ ಇನ್ ಅ ನೈಟ್ ಮೇರ್, ಸೊ ಹಿ ವಾಸ್ ಏಬಲ್ ಟು ಓಪನ್ ಹಿಸ್ ಐಸ್. ಹಿ ಫೌಂಡ್ ದಟ್ ಸಮಥಿಂಗ್ ವಾಸ್ presence in that room. So that shadow was moving. In that time he was frightened with sweat. So ಭಯದಲ್ಲಿ ಬೆವರು ಬಂತ. So when he was sweated with the fright, so he able to see that something was moving in the darkness. So he was hanged that leg and he bited through his teeth with all his might. Something was bitten, went forth and agonized. ಗಟ್ಟಿಯಾಗಿ ಅದನ್ನ ಕಚ್ಬಿಟ್ಟ. Thundered cry and was fueled by a heavy stumbling and falling amidst furniture. ಸೊ ಆ ಕಚ್ಚಿದಕ್ಕೆ ಅದು ಕಾಲ ದೆವ್ವ ಕಿರ್ಚಕ್ ಸ್ಟಾರ್ಟ್ ಮಾಡ್ತು. ಬಟ್ ಆಕ್ಚುಲಿ ದಟ್ ವಾಸ್ ನಾಟ್ ಡೆವಿಲ್, ದಟ್ ಸಮಥಿಂಗ್ ಇಸ್ ಎ ಫೆಲೋ. ಐಲ್ ಟೆಲ್ ಯು. ಆ ವ್ಯಕ್ತಿ ಅದೇನೋ ಬಂದು ಅದನ್ನು ಕತ್ತಲಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕಚ್ಚಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವನಿಗೆ ನೋವಾಗಿ ಕಿರ್ಚ್ಬಿಡ್ತ. ದೊಡ್ಡ ಸೌಂಡ್ ಬಂತ, ಹೆವಿ ಟ್ರಂಬ್ಲಿಂಗ್. So in a moment, father, cook and a servant came in and carrying light. ಶಬ್ದಕ್ಕೆ ಅವನ ತಂದೆ, ಕುಕ್ಕು ಮತ್ತೆ ಸರ್ವೆಂಟ್ ಎದ್ಬಿಟ್ಟು ಓಡ್ ಬಂದಿದ್ದಲ್ಲ ಲೈಟ್ಸ್ ನ ತಂದ್ರು. And all three of them fell on the burglar who lay amidst the furniture with a bleeding ankle. ಸೊ ಅವನಿಗೆ ಇವೆಲ್ಲ ತಂದ್ರಲ್ಲ ಲೈಟ್ಸ್ ಎಲ್ಲ ತಂದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ಬರ್ಗ್ಲರ್ ಅಂದ್ರೆ ರಾಬರ್, ಅಂದ್ರೆ ಕಳ್ಳ, ದರೋಡೆಕೋರ ಅಂತೇಳಿ. ಸೊ ಆ ದರೋಡೆಕೋರನ್ನ ಹಿಡಿದು ಕಟ್ಬಿಟ್ರು, ಬ್ಲೀಡಿಂಗ್ ಆಂಕಲ್. ಸೊ ಅವನಿಗೆ ಕಾಲಲ್ಲಿ ರಕ್ತ ಬರ್ತಿತ್ತು, ಅವನ್ನ ಹಿಡಿದುಕೊಂಡಿದೆ. When he was seen that something was moving in that shadow, so he tightly bitten his leg and a thunder crying came out in that shadow. So for the thunder crying, his father, cook and servant got up and carried a light. So they caught that burglar. Congratulations were showered on Swami next ದಿನ ಅವನಿಗೆ ಶುಭಾಶಯಗಳು ಕೋರ್ದಲ್ಲೇ ಅವನ್ನೆಲ್ಲ ಅಪ್ರಿಶಿಯೇಟ್ ಮಾಡು. The headmaster, Swami, had bitten into the flesh of one of the most notorious housebreaker of the district and
the police were grateful to him for it. ಸೊ ನೆಕ್ಸ್ಟ್ ದಿನ ಆ ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ಸ್ಕೂಲಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಇವನ್ನ ಏನು ಕಂಗ್ರಾಚುಲೇಷನ್ ಮಾಡ್ತಿದ್ದಾರೆ, ಎಲ್ಲ ಹೋಳ್ತಿದ್ದಾರೆ. ಏನಂದ್ರೆ ಒಂದು ದೊಡ್ಡ ನಟೋರಿಯಸ್ ಕಳ್ಳ, ದರೋಡೆಕೋರ, ಇಡೀ ಜಿಲ್ಲೆಗೆ ಒಂದು ಹೆಸರುವಾಸಿಯಾದಂತಹ ದರೋಡೆಕೋರನನ್ನ ಕಚ್ಚಿ ಹಿಡಿದಿದ್ದಾನೆ ಅಂತ ಹೇಳಿ. ಸೊ ಪೊಲೀಸರ್ಸ್ ಅವನಿಗೆ ಒಳ್ಳೆ ಥ್ಯಾಂಕ್ಫುಲ್ ಆಗಿರ್ತಾರೆ, ಗ್ರೇಟ್ಫುಲ್ ಆಗಿರ್ತಾರೆ. ಯಾಕಂದ್ರೆ ಅಂತ ವ್ಯಕ್ತಿಯನ್ನು, ಅಂತ ಕಳ್ಳನ್ನ ಹಿಡಿದಿದ್ದಕ್ಕೆ. ದ ಇನ್ಸ್ಪೆಕ್ಟರ್ ಸೆಡ್, ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಹೇಳ್ತಾರೆ. ನೀನು ದೊಡ್ಡವನಾದ್ಮೇಲೆ ಯಾಕೆ ಪೊಲೀಸ್ಗೆ ಸೇರ್ಬಾರ್ದು ಅಂತ. ನೆಕ್ಸ್ಟ್ ಕಂಗ್ರಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಹಿಮ್ ಇನ್ ಈವನ್ ಸ್ಕೂಲ್ ಆಲ್ಸೋ. everyone were appreciated him, and the policers also were thankful and grateful for him for his work. And one inspector asked him to join when he was grown up. Swami said for the sake of politeness, certainly yes. ಸೊ ಅದು ಉತ್ತರಕ್ಕೋಸ್ಕರ ಹೇಳ್ದ, ಆಫ್ಕೋರ್ಸ್ ನಾನು ಸೇರ್ತೀನಿ, ಪೊಲೀಸ್ಗೆ ಸೇರ್ತೀನಿ ಅಂತ. Though he had quite made up his mind to be an engine driver, a railway guard, or a bus conductor later in life. ಸೊ ಇವನ ತಲೆಯಲ್ಲಿ ಬೇರೆ ಇದ್ರೂ ಸಹ ಪೊಲೀಸ್ಗೆ ಸೇರ್ತೀನಿ ಅಂತ ಹೇಳಿದ್ದ. ಬಟ್ ಅದಲ್ಲದೆ ಬೇರೆ ಏನೇನು ವಿಷಯ ಇತ್ತು ಅಂದ್ರೆ ಅವನ ತಲೆಯಲ್ಲಿ ಇಂಜಿನ್ ಡ್ರೈವರ್ ಆಗಿ ಅಥವಾ ರೈಲ್ವೆ ಗಾರ್ಡ್ ಆಗಿ ಅಲ್ಲದೆ ಅಥವಾ ಬಸ್ ಕಂಡಕ್ಟರ್ ಆಗಿ ಅವನ ಮುಂದಿನ ಜೀವನ ನಡೆಸಬೇಕು ಅಂತ ಹೇಳಿ ಒಂದು ತಲೆಯಲ್ಲಿ. He is asleep, sleeping beside his granny again, father said. No wonder he wanted to be asleep before I could return home. Clever boy. Mother lost her temper. So ನೋಡಿ, ಅವನ ತಲೆಯಲ್ಲಿ ಬೇರೆ ಇದ್ರು ಅವ್ಗೆ ಪೊಲೈಟ್ಗೋಸ್ಕರ ಹೇಳಿದ. ಈ ನೆಕ್ಸ್ಟ್ ದಿನ ಸಾಯಂಕಾಲ ಬೇಗನೆ ಅವನು ತಂದೆ ಬರೋದಕ್ಕಿಂತ ಮುಂಚೆನೆ ಅಜ್ಜಿ ಜೊತೆ ಮಲಗಿಬಿಟ್ಟಿದ್ದ. ಸೊ ಅವನು ಬಂದು ಆಗ್ಲೇ ಮಲಗಿದ್ದಾನಲ್ಲ ಅಜ್ಜಿ ಜೊತೆ ಅಂತ ಹೇಳಿ. ಬಟ್ ಅವ್ರ ತಾಯಿ ಅವಳ ಟೆಂಪರ್ನ ಕಳ್ಕೊಂಡು ಅಂದ್ರೆ ಕೋಪಗೊಂಡು, ಇನ್ ಮುಂದೆ ಏನು ಅವ್ನ ಒಬ್ಬನೇ ಮಲಗಬೇಕಾಗಿಲ್ಲ, ಇಲ್ಲೇ ಮಲ್ತಾನೆ ಹೋಗಿ ಅಂತ ಹೇಳಿ ಗಟ್ಟಿಯಾಗಿ ಹೇಳಿದ್ರು. ಸೊ ನೆಕ್ಸ್ಟ್ ಡೇ everyone congratulated him, praised him, and next day evening he slept very early with his granny. You let him sleep where he likes. You need not risk his life again. ತಂದೆ ಏನ್ ಹೇಳ್ತಿದಾರೆ ತಾಯಿಗೆ ಅಂದ್ರೆ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅವ್ನಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಮಲ್ಗ್ ಬಿಡಿ, ಬಟ್ ಅವನ ಲೈಫಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಮಾತ್ರ ಕೊಡ್ಬೇಡ್ರಿ ಅಂತ. ಫಾದರ್ mumbled and he went into change. ಅದನ್ನ ಬಾಯಲ್ಲಿ ಅನ್ಕೊಳ್ತಾ ಹೊಟ್ಟೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟು. ಆಲ್ ರೈಟ್, ಮೂಲಿ ಕೂಡಲ್ and spoil him as much as you like, only don't blame me afterwards. ಸೊ ನಿಮ್ಗೆ ಹೆಂಗ್ ಇಷ್ಟ ಬರುತ್ತೋ ಹಂಗೆ ಅವನ್ನ ಕೆಡ್ಸ್ಬೇಡ್ರಿ, ಸ್ಪಾಯ್ಲ್ ಮಾಡ್ಬೇಡ್ರಿ, ಬಟ್ ಮುಂದೆ ಏನಾದ್ರು ನೋಡಿದ್ರು ನನ್ನನ್ನ ಬ್ಲೇಮ್ ಮಾಡ್ಬೇಡ್ರಿ ಅಂತ. ಸ್ವಾಮಿ, following the whole conversation from under the blanket, felt tremendously relieved to hear that his father was giving him up. So he was awakened. So ಬ್ಲಾಂಕೆಟ್ ಕೆಳಗೆ ಅದನ್ನೆಲ್ಲ ಕೇಳ್ತಾ ಇದ್ದಾನೆ. ಏನಂದ್ರೆ ಅವನ ತಾಯಿ ಮತ್ತು ಅವರ ತಂದೆಯ ಡಿಸ್ಕಷನ್. ಅವನು ಇಲ್ಲೇ ಇರ್ಲಿ ಹೋಗಿ ಅಂತ ತಾಯಿ ಹೇಳಿದ್ರೆ, ಅವನು ನಿನ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ, ಅವನೇನಾದ್ರೂ ಸ್ಪಾಯ್ಲ್ ಆದ್ರೆ ಕೆಟ್ಟೋಗ್ಬಿಟ್ರೆ ನನ್ ಮಾತ್ರ ಬ್ಲೇಮ್ ಮಾಡ್ಬೇಡ್ರಿ ಅಂತೇಳಿ ಬಿಟ್ಟು ಹೊಟ್ಟೋಗ್ಬಿಟ್ಟು ಅದನ್ನ ಕೇಳ್ತಿದ್ದಾನೆ ಬ್ಲಾಂಕೆಟ್ ಒಳಗೆ. He was acting like a sleepy under the blanket, but his father came and asked him why he was sleeping here. But his mother lost his temper and she said, let him to sleep here only. So his father went away, gave up. Now we shall see glossary. Sneer, speak in a very unkind way. ಅಂದ್ರೆ ಬಾಯೊಳಗೆ ಹೇಳ್ಕೊಳ್ಳುವಂಥದ್ದು, ಕೆಲವು ರೀತಿ ಬೈಕೊಳ್ಳೋ ರೀತಿ ಆಗುತ್ತೆ. ಫ್ರೈಟ್ಫುಲ್, ಅನ್ಪ್ಲೀಸೆಂಟ್, ಅನ್ಕಂಫರ್ಟೇಬಲ್ ಅಂತ. ಫೇಸ್ ಟು ಫೇಸ್ ವಿತ್ ಅಂದ್ರೆ ಕ್ಲೋಸ್ ಟು ಸಮಥಿಂಗ್ ಅಂಡ್ ಲುಕಿಂಗ್ ಅಟ್ ಇಟ್, ತುಂಬಾ ಹತ್ತಿರಕ್ಕೆ ಬರುವಂಥದ್ದು. ರೀಡಿಂಗ್ ಇಟ್ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್, ಅಂದ್ರೆ ಮೊದಲಿನಿಂದ ಕೊನೆವರೆಗೂ ಓದುವಂಥದ್ದು. ಕ್ರಾಸ್ಲಿ,
lit angrily. Mere skeleton, very thin, scold, an angry look or expression. So, ಕೋಪದಿಂದ ಇರುವಂತ tenacity, determination ಒಂದು ಗೋಲ್ ಅನ್ನು. Cut in, interrupted at once, ಮಧ್ಯದಲ್ಲಿ interrupt ಮಾಡೋದು. Preposition, suggestion ಮಾಡುವಂತ. Mumble, say something not clearly enough. So, ಬಾಯಿಗೆ ಗುಣಕೊಳ್ಳುವಂತ. Second form, seventh standard during British time. So, ಅದೊಂದು ತರಗತಿ. Gloomily, feeling in a way that things will not improve. ಮೊದಲಿನಂತೆ ಇರ್ತವೆ ಅಂತ ಫೀಲ್ ಆಗೋದು. Sternly, seriously and strictly tiptoed. ಮೆಳ್ಳಿ ಅಲ್ಲಿಂದ ಖಾಲಿ ಜಾಗ ಖಾಲಿ ಮಾಡುವಂತ. Walked quietly on the tips of his toes. ಮೇಲುಗಾಲಲ್ಲಿ ನಡ್ಕೊಂಡು ಹೋಗೋದು. Gesticulations, to make movements with hands and arms. Sign ಮಾಡುವಂತ gesture. Snore, to breathe in a noisy way. Apparition, ghost. Thank you for watching, students, and don't forget to subscribe this channel.